ಈಗ ಇಡೀ ದೇಶದಲ್ಲಿ ಏನು ಇವತ್ತು ಫ್ಲಡ್ಸ್ ಆಗಿದೆ ಅಥವಾ ನಮ್ಮಲ್ಲಿ ಕರ್ನಾಟಕಕ್ಕೆ ಏನು ಕೊಡಬೇಕು ಅದನ್ನ ಈಗಾಗಲೇ ಕೇಂದ್ರ ಸರ್ಕಾರ 2 ದಿವಸದಿಂದನೇ ರಿಲೀಸ್ ಮಾಡಿದೆ. ಪಾಪ ಕೆಲವರಿಗೆ ಜ್ಞಾನನೂ ಇರೋದಿಲ್ಲ, ಅರಿವು ಇರೋದಿಲ್ಲ, ಏನು ನಡೀತಾ ಇದೆ ದೇಶದಲ್ಲಿನೂ ಗೊತ್ತಿರಲ್ಲ. ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೆಲ್ಲೋ ನೋಡ್ಕೊಳ್ಳೋದು, ಯಾವುದೋ ಸಿನಿಮಾಲ್ಲಿ ನೋಡ್ಕೊಳ್ಳೋದು, ಏನೋ ಮಾತಾಡೋದು. ಹಾಗಾಗಿ ಯಾರಿಂದಾನೂ ಕಲಿಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನನ್ನ ಕೂಡ ಇವತ್ತು ದೃಷ್ಟಿಯಲ್ಲಿಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ, ಯೋಜನೆಯನ್ನ ಕೊಡ್ತಾರೆ. ಯಾರ ಅಪ್ಪಣೆಯನ್ನ ಕೊಟ್ಟು ಅಥವಾ ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಕಡಿಮೆ ಮಾಡಿದಾರ? ಅವ್ರಿಗೆ ಅಂಕಿಅಂಶ ತಗೋಣಕ್ಕೆ ಕೇಳಿ. ರೈಲ್ವೆ ಯೋಜನೆಗಳಿಗೆ ಇವರು UPA ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು, BJP ಸರ್ಕಾರ ಏನು ಕೊಟ್ಟಿದೆ? ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇವ್ರಿಗೆ ಏನು ಕೊಡ್ತಾ ಇದ್ರು? ಕನಿಷ್ಠ ಒಂದೊಂದು ಯೋಜನೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ 5 ಟೈಮ್ಸ್ಗಿನ್ನ ಜಾಸ್ತಿ ಇದ್ರೆ ಒಪ್ಕೊಳಕ್ಕೆ ಹೇಳಿ. ಫಸ್ಟ್ ಮಾಹಿತಿಯನ್ನ ತಗೊಳಕ್ಕೆ ಹೇಳಿ, ಮಾಹಿತಿಯನ್ನ ಅಧ್ಯಯನ ಮಾಡಕ್ಕೆ. ಉಡಾಫೆ ಮಾತಾಡೋದ್ರಿಂದ ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಆದರೂ ಓದಿ ಸ್ವಲ್ಪ ಅವ್ರಿಗೆ ಜ್ಞಾನೋದಯ ಆದ್ರೆ ಒಳ್ಳೇದು. ನನಗೇನು ಅಂತಂದ್ರೆ ಈ ವ್ಯಕ್ತಿಯಿಂದ ಕ್ಷೇತ್ರ ನಗೆಪಾಟ್ಲಾಗ್ತಾ ಇದೆಯಲ್ಲ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ನಾನು ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ. ನನಗೆ ಅಸಹ್ಯ ಆಗ್ಬಿಟ್ಟಿದೆ. ನಾನೇನು ಮಾತಾಡಲ್ಲ ಆ ವ್ಯಕ್ತಿ ಬಗ್ಗೆ, ಆದ್ರೆ ಇವ್ರು ಮಾಡೋದ್ರಿಂದ ಎಲ್ಲ ನನ್ನ ಕೇಳ್ತಾ ಇದ್ದಾರೆ.